ಏನು ಬೆಂಗಳೂರಿನ ತ್ಯಾಜ್ಯ ನೀರನ್ನ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಭಾಗಕ್ಕೆ ಹರಿಸಿರುವುದರ ಪರಿಣಾಮವಾಗಿ ಇಲ್ಲಿನ ಜನರ ಕ್ಯಾನ್ಸರ್ ಸೇರಿದಂತೆ ನಾನಾ ಕಾಯಿಲೆಗಳಿಗೆ ಈಡೇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಭಾಗಕ್ಕೆ ಶುದ್ಧ ನೀರು ಕೊಡಬೇಕು ಅಂತ ಹೇಳಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಪಾದಯಾತ್ರೆ ಮೂಲಕ ಒಂದು ಸರ್ಕಾರಕ್ಕೆ ಮುಸಿ ಮುಟ್ಟಿಸಿರ್ತಕ್ಕಂಥದ್ದು. ಈ ಒಂದು ಯಾಕೆ ಒಂದು ಪಾದಯಾತ್ರೆ ಮಾಡಿದ್ರು, ಆ ಹೋರಾಟಗಾರರು ಏನು ಹೇಳ್ತಾರೆ ಅಂತ ಕೇಳ್ಕೊಂಬರೋಣ. ಆ ಹೋರಾಟಗಾರ ಅಂತ ಹರೀಶ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಹರೀಶ್ ಅವ್ರ, ಈಗ ಯಾಕೆ ಇವತ್ತು ಬೆಳಗ್ಗೆಯಿಂದ ಪಾದಯಾತ್ರೆ ಮಾಡಿ ಏನ್ ಮನವಿ ಸಲ್ಲಿಸಿದ್ರಿ? ಸರ್, ಕಳೆದ ದಿನಗಳಲ್ಲಿ ನಾವು ಸರ್ಕಾರದ ಸಚಿವ ಸಂಪುಟ, ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಇಡೀ ಸರ್ಕಾರದ ಸಚಿವ ಸಂಪುಟಕ್ಕೆ ಏನು ಕಲುಷಿತ ನೀರು ಬರ್ತಾ ಇದೆ ಆ ನೀರನ್ನ ಅವ್ರ ಮನೆಗಳಿಗೆ, ಅವ್ರ ಕುಟುಂಬಕ್ಕೆ ಕಳ್ಸಿಕೊಡಂತ ಕೆಲಸ ಮಾಡಿದ್ವಿ. ಕಿಂಚಿತ್ತು ಕರುಣೆ ಇಲ್ಲದಂತಹ ನಾಲಾಯಕ್ ಸರ್ಕಾರ ಇವತ್ತಿನ ದಿನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಕೋಲಾರ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಕಡೆಗಣಿಸುವಂತ ಕೆಲಸ ಮಾಡ್ತಾ ಇದೆ. ಅವ್ರಿಗೆ ಸರ್ಕಾರ ಅವ್ರ ಸೀಟ್ಗಳು ಭದ್ರ ಮಾಡ್ಕೊಳೋ ಕಡೆಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಬಿಟ್ರೆ ಇಡೀ ನಮ್ಮ 3 ಜಿಲ್ಲೆಯ ಧ್ವನಿ ಏನ್ ಇವತ್ತು ಎದ್ದಿದೆ ಕೂಗು, ಅದ್ರ ಬಗ್ಗೆ ಅವ್ರಿಗೆ ಒಂದು ಕಿಂಚಿತ್ತು ಗೌರವ ಕೂಡ ಇಲ್ಲ, ಕಿಂಚಿತ್ತು ಅವ್ರಿಗೆ ಕರುಣೆನೂ ಕೂಡ ಇಲ್ಲ. ಯಾರು ಹಾಳಾಗೋದ್ರು ಸಾಕು, ನಾವು ನೆಟ್ಟಗಿದ್ರೆ ಸಾಕು ಅನ್ನೋ ಒಂದು ಗಾದೆ ಮಾತಿದೆಯಲ್ಲ, ಆ ಗಾದೆ ಮಾತನ್ನ ಅವ್ರು ಅಳವಡಿಸ್ಕೊಂಡವ್ರೆ ಅಂತ ಅನಿಸ್ತಾ ಇದೆ. ಅದೇ ರೀತಿ ಇವತ್ತಿನ ದಿನ ಏನ್ ನಾವು ಇತ್ತ ಪಾದಯಾತ್ರೆ ಮೂಲಕ, ಹೋರಾಟಗಳ ಮೂಲಕ, ಅನೇಕ ಬಾರಿ ಮಾಧ್ಯಮಗಳ ಮುಖಾಂತರ ಎಲ್ಲರೂ ಕೂಡ, ನಿಮಗೂ ಕೂಡ ನಾನು ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ಬೇಕು. ಅನೇಕ ಮಾಧ್ಯಮಗಳಲ್ಲಿ ವರದಿಗಳು ಮಾಡಿ ನೀವು ಸರ್ಕಾರ ಗಮನಕ್ಕೆ ತಂದಿದ್ರು ಕೂಡ ಇವತ್ತಿನ ದಿನ ಬೇಜವಾಬ್ದಾರಿ ತರ್ತಾ ಇದೆ. ಅದು ಬಿಟ್ಟು ಇವರು ದಾವಣಗೆರೆ, ಬಾಗಲಕೋಟೆ ಚುನಾವಣೆಗಳಲ್ಲಿ ಬ್ಯುಸಿ ಇದ್ದಾರೆ. ಬಿಟ್ರೆ ನಮ್ಮ ಏನು ಈ ಗಡಿ ಭಾಗಗಳ ಜಿಲ್ಲೆ ಇದೆ, ಈ ಭಾಗಗಳ ಜಿಲ್ಲೆನ ಕಡೆಗಣಿಸುವಂತ ಕೆಲಸ ಮಾಡಿದೆ. ಈ ನಾಚಿಕೆಗೆಟ್ಟ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಅಂತ ಹೇಳ್ತಾ ಇದ್ದೀನಿ. ಸರ್, ಈಗ ಇವತ್ತು ವಿಶ್ವ ಆರೋಗ್ಯ ದಿನಾಚರಣೆ. ಈ ಆರೋಗ್ಯ ಕೊಡುವಂತ ವಿಚಾರದಲ್ಲಿ ಸರ್ಕಾರ ಈ ಚಿಕ್ಕಬಳ್ಳಾಪುರಕ್ಕೆ ಏನ್ ಕೊಟ್ಟಿದೆ ಆರೋಗ್ಯ? ಸರ್, ನಿನ್ನೆ ತಾನೇ ನಾನು ಒಂದು ದಲಿತ ಕುಟುಂಬ ಮುಷ್ಟೂರು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೆ. ನಿನ್ನೆ ರಾತ್ರಿ 12 ಗಂಟೆ ಸಮಯದಲ್ಲಿ. ಸಾಯಂಕಾಲ ಮಗು ಅಂತ್ಯಕ್ರಿಯೆ ಮುಗಿಸಿ ಅವ್ರ ಕುಟುಂಬ ಮನೆಗೆ ಬಂದು ನನಗೆ ಕರೆ ಮಾಡಿ, ಅಣ್ಣ ನಮ್ಮ ಮಗು ಈ ರೀತಿ ಅನ್ಯಾಯ ಆಗೋಯ್ತು ಅಂತ ಅವರು ಹತ್ಕೊಂಡು ನನಗೆ ಕರೆ ಮಾಡಿದಾಗ, ನಾನು ಇವತ್ತಿನ ದಿನ ಕಾರ್ಯಕ್ರಮದ ಬಗ್ಗೆ ಯೋಚನೆ ಮಾಡಿದಿರ ಶೀಘ್ರ ನಾನು ಅವ್ರ ಮನೆಗೆ ಭೇಟಿ ಕೊಟ್ಟು ಅವ್ರ ಕುಟುಂಬದ ಜೊತೆ ನಾನು ಮಾತಾಡಿ ಸಂಧಾನ ಮಾಡಿ ಸಾಂತ್ವನ ಹೇಳ್ಬೇಕಾದ್ರೆ ಆ ತಂದೆ ತಾಯಿ ಗೋಳಿತ್ತಲ್ಲ, ಆ ಗೋಳು ಮುಗಿಲ್ ಮುಟ್ಟಿತ್ತು. ಆ ಶಾಪ ಇವ್ರ ಸರ್ಕಾರಕ್ಕೆ ತಟ್ಟುತ್ತೆ. ಯಾಕೆಂದ್ರೆ ಅಣ್ಣ, ನಮ್ಮ ಮಗುನ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದ ಅಣ್ಣ, ಒಂದು ಟ್ರಿಪ್ ಡಾಕ್ಟರ್ ಬಂದು ಹೋದ್ರೆ ಡಾಕ್ಟರ್ ಆಮೇಲೆ ಬರ್ತಾನೆ ಇಲ್ಲ ಅಣ್ಣ, 3 ದಿನ ಆದ್ರೂ ನೇರವಾಗಿ ಡಾಕ್ಟರ್ ಬಂದು ನಮ್ಮನ್ನ ನೋಡಿಲ್ಲ ಅಣ್ಣ, ನಮ್ಮ ಮಗು ಇವತ್ತು ನಾವು ಕಳ್ಕೊಳಂತ ಪರಿಸ್ಥಿತಿ ಆಯ್ತು ಅಂತ. ಕೇವಲ 4 ವರ್ಷದ ಮಗುಗೆ ಬ್ಲಡ್ ಕ್ಯಾನ್ಸರ್ ಹೆಂಗ್ ಬಂತು ಸರ್? ಹೆಂಗ್ ಬಂತು? ಕೇವಲ 4 ವರ್ಷದ ಮಗು. ಹಾಸ್ಪಿಟ್ಲಿಂದ ವರದಿಗಳೆಲ್ಲ ರಿಪೋರ್ಟ್ ನಾನು ತರಿಸ್ಕೊಂಡಿದ್ದೀನಿ, ಮನೆಯಲ್ಲಿ ಹೋಗಿ ಅವ್ರನ್ನೂ ಕೇಳಿದ್ದೀನಿ, ಅವ್ರ ಬಾಯಲ್ಲೂ ಕೂಡ ಹೇಳಿದ್ದಾರೆ. ಕೇವಲ 4 ವರ್ಷದ ಮಗುಗೆ ಹೆಂಗ್ ಬ್ಲಡ್ ಕ್ಯಾನ್ಸರ್ ಬರುತ್ತೆ? ಆ ಮಗು ಭವಿಷ್ಯ ಏನಾಗಿತ್ತು? ಆ ಮಗು ಮುಂದಿನ ನಿರ್ಧಾರ ಏನಾಗಿತ್ತು? ಅವ್ರ ಕುಟುಂಬದ ನಿರ್ಧಾರ ಏನಾಗಿತ್ತು? ಅವ್ರ ಕುಟುಂಬದ ಭವಿಷ್ಯ ಏನಾಗಿತ್ತು? ಪಾಪ ಜೀವನಕ್ಕೆ ಇಟ್ಕೊಂಡಿರೋ ಒಂದು ಹಸುವನ್ನು ಮಾರಿ ಹಾಸ್ಪಿಟ್ಲ್ಗೆ ಹಣ ಖರ್ಚು ಮಾಡಿದ್ದಾರೆ ಸರ್. ಅದು ಇಲ್ಲ ಇವಾಗ ಅವ್ರ ಗತಿ. ಅವ್ರ ಕುಟುಂಬ ಏನಾಗ್ಬೇಕು? ಅವ್ರ ನೋವು ಶಾಪ ಇವ್ರ ಸರ್ಕಾರಕ್ಕೆ, ಇವ್ರಿಗೆ ಎಲ್ರಿಗೂ ತಟ್ಟದೆ ಇರ್ತದ ಅಂತ ನಾನು. ಸರ್, ಈಗ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಬನ್ನಿಕೊಪ್ಪ ಇರಬಹುದು, ಸುತ್ತಮುತ್ತ ಎಲ್ಲೆಲ್ಲ ಕ್ಯಾನ್ಸರ್ ಪೀಡಿತರಾಗ್ತಿದ್ದಾರೆ ಅನ್ನೋ ವಿಚಾರ, ಎಸ್ಪೆಷಲಿ HN ವ್ಯಾಲಿ ರಿಲೇಟೆಡ್ ಬರ್ತಿದೆ ಅಂತ ಸಾಕಷ್ಟು ವರದಿಗಳಾಗ್ತಾ ಇದೆ. ತರಕಾರಿಗಳಲ್ಲಿ ಕೂಡ ವಿಷಕಾರಿ ಅಂಶ ಕಂಡು ಬರ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನ್ ನಡೀತಾ ಇದೆ ಇಲ್ಲಿ? ಸರ್, ಅನೇಕ ಜನರಿಗೆ ಕಿಡ್ನಿ ಸಮಸ್ಯೆ ಆಗಿರ್ಬೋದು, ಇನ್ನು ಮುಂತಾದ ಹಲವಾರು ಮಾರಕ ಕಾಯಿಲೆಗಳು ಬರ್ತಾ ಇದೆ. ಈ ಹಿಂದೆ ಕ್ಯಾನ್ಸರ್ ಮತ್ತೊಂದು ಯಾರಿಗೆ ಬರ್ತಾ ಇತ್ತು ಅಂದ್ರೆ, ಯಾರ್ಯಾರು ದುಶ್ಚಟಗಳಿಗೆ ಒಳಪಟ್ಟಿದ್ದಾರೆ ಅವ್ರಿಗೆ ಬರ್ತಾ ಇತ್ತು. ಅದಾದ್ಮೇಲೆ ಯಾರ್ಯಾರು ತಲಾಂತರಗಳಿಂದ, ಕೆಲವರು ಪರಂಪರೆಯಿಂದ ಬರ್ತಾ ಇತ್ತು, ಆ ರೀತಿ ಬರ್ತಾ ಇತ್ತು. ಇವತ್ತು ತಮ್ಮ ಮಾಧ್ಯಮದವ್ರ ಕುಟುಂಬದಲ್ಲೇ ಒಂದೇ ಮನೆಯಲ್ಲಿ 2 ಮಹಿಳಾ ಮನೆಗಳಿಗೆ ಬಂದಿದೆ ಸರ್. ಇವತ್ತಿನ ದಿನ ಅವ್ರ ಮನೆಗೆ ಆ ಮಹಿಳೆಯರು ಏನಾದ್ರು ಕಳ್ಕೊಂಡ್ರೆ ಅವ್ರ ಮನೆಗೆ ದಿಕ್ಕ್ಯಾರಾಗ್ತಾರೆ? ಇವತ್ತೇನೋ ಹಣ ಮತ್ತೊಂದು ಇರೋರು ಹಾಸ್ಪಿಟ್ಲ್ಗೆ ಹೋಗಿ ತೋರ್ಸ್ಕೊಂಡ್ ಬರ್ತಾರೆ. ಅದರಲ್ಲೂ ಇನ್ನೊಂದು ಭಯ ಪಡುವಂತ ವಿಷಯ ಏನಂದ್ರೆ, ಬೇರೆ ಕಾಯಿಲೆಗಳಾದ್ರೂ ನೇರವಾಗಿ ನಮ್ ಕಣ್ಣಿಗೆ ಕಾಣಿಸ್ತದೆ, ನಾವು ಚಿಕಿತ್ಸೆ ಪಡಿಬೋದು. ಈ ಕ್ಯಾನ್ಸರ್ ಅಂತ ಮಾರಕ ಕಾಯಿಲೆ 3ನೇ ಸ್ಟೇಜ್ ಹೋಗೋವರೆಗೂ ಗೊತ್ತಾಗಲ್ಲ. ಅವ್ರು ಹೆಂಗ್ ಸರ್ ತೋರ್ಸ್ಕೊಳ್ಬೇಕು? ಹೆಂಗ ಅವ್ರು ಕಾಪಾಡ್ಕೊಂಡು ಯಾಕೆ ಬರ್ತಾ ಇದ್ವಿ? ತಾವೇ ವರದಿ ಮಾಡಿರೋ ಪ್ರಕಾರ, ಇಡೀ ಜಿಲ್ಲೆ ಜನತೆ ಕೂಗಿನ ಪ್ರಕಾರ ಏನ್ ಈ ಕಲುಷಿತ ನೀರು ಬರ್ತಾ ಇದೆ, ಈ ಫ್ಯಾಕ್ಟ್ರಿ ನೀರು ಇದೇ ಕಾರಣ. ಈಗ ವಿಶೇಷವಾಗಿ ನಾವು ಹೇಳ್ಬೇಕಂದ್ರೆ, ನಮ್ಮ ಮಾಧ್ಯಮದವ್ರಿಗೂ ಗೊತ್ತಿರ್ತದೆ, ನಮ್ಮ ಪಕ್ಕದ ಗಡಿ ಜಿಲ್ಲೆ ಗುಂಟೂರು ಡಿಸ್ಟಿಕ್ ಅಲ್ಲಿ ಒಂದು ಉದ್ದಾನಂ ಅಂತ ಒಂದು ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಯಾಕೆ ಸರ್ ಊರೂರೇ ಸ್ಮಶಾನ ಆಗಿದೆ? 5,000 ಜನಕ್ಕಿಂತ ಹೆಚ್ಚಿನ ಸಾವನ್ನಪ್ಪಿದ್ದಾರೆ. ನಮ್ಮ ಮಾಧ್ಯಮಗಳಲ್ಲಿ ವರದಿ ಆಗಿದೆ. ಯಾಕೆ ಸಾವನ್ನಪ್ಪಿದ್ದಾರೆ? ಯಾಕೆ ಸಾವಾಗಿದೆ ಸರ್?
ಇದೇ ಕಾರಣ ನೇರವಾಗಿ ನಾವು ಇದನ್ನ ಗಂಭೀರವಾಗಿ ತಗೊಂಡಿದೀವಿ. ಮುಂದಿನ ದಿನಗಳಲ್ಲಿ ನಾಚಿಕೆಗೆಟ್ಟ ಸರ್ಕಾರ ಇದರ ಪರ ಕೆಲಸ ಮಾಡಲಿಲ್ಲ ಅಂದ್ರೆ ನಮ್ಮ ಇಡೀ ಜಿಲ್ಲೆಯ ಜನತೆ ಹಾಗೂ ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆಯ ಜನತೆ ನಾವು ಏನು ನಮ್ಮ ಸಂಸದರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ತೀವಿ. ವಿಧಾನಸೌಧ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತೀವಿ ಸರ್. ಎಸ್, ಇದಿಷ್ಟು ಹರೀಶ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಏನಂತಂದ್ರೆ ಇನ್ನು HN ವ್ಯಾಲಿ ಮತ್ತೆ ಏನು ನೀರು ಬರ್ತಾ ಇದೆ ಬೆಂಗಳೂರು ತ್ಯಾಜ್ಯ ನೀರು, ಈ ಭಾಗದಲ್ಲಿ ಸಾಕಷ್ಟು ಜನ ಅನಾರೋಗ್ಯಕ್ಕೀಡಾಗಿರ್ತಕ್ಕಂಥದ್ದು, ಅದನ್ನು ಕ್ಯಾನ್ಸರ್ ಇರ್ಬೋದು, ಬೇರೆ ಬೇರೆ ನಾನಾ ಕಾಯಿಲೆಗಳಿಗೆ ಒಳಪಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಹೋರಾಟಗಳನ್ನ ತೀವ್ರಗೊಳಿಸಿ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಬಿಸಿ ಮುಟ್ಟಿಸುವಂತ ಕಾರ್ಯಕ್ಕೆ ಇಲ್ಲಿನ ಹೋರಾಟಗಾರರು ಮಾಡ್ತಾ ಇರ್ತಕ್ಕಂಥದ್ದು. ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ.